ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮ್ಯಾಥ್ಸ್ ವಿತ್ ಮೊಯಿನ್. ಏನು ಮಾಡ್ತಿದ್ದೆ ಅಂತ ಅಂದ್ಕೊಂಡಿದ್ದೀರಾ? ಜೆಮಿನಿಯಲ್ಲಿ ಫೋಟೋ ಎಡಿಟ್ ಮಾಡ್ತಾ ಇದ್ದೆ, ನೀವು ಮಾಡಿದ್ರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನು ಜೆಮಿನಿಯಲ್ಲಿ ಎಲ್ಲರೂ ಕೂಡ ಚಾಟ್ ಜಿ ಪಿ ಟಿಯಿಂದ ನೆಕ್ಸ್ಟ್ ಈಗ ಜೆಮಿನಿಗೆ ಬಂದಿದ್ದೀರಾ, ಜೆಮಿನಿಯಲ್ಲಿ ಫೋಟೋ ಎಡಿಟ್ ಮಾಡ್ತಿದ್ದೀರಾ. ಎಲ್ಲೋ ಇರೋಂಥದ್ದು ಅಮೇರಿಕಾದಲ್ಲಿದ್ದೀವಿ, ಜರ್ಮನಿಯಲ್ಲಿದ್ದೀವಿ, ಈ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿದ್ದೀರಾ ಅನ್ನೋ ರೀತಿಯಲ್ಲಿ ಪೋಸಸ್ ಹಾಕ್ತಿದ್ದೀರಾ. ಸ್ಪೆಷಲಿ ಈ ಸ್ಯಾರಿ ಟ್ರೆಂಡ್ ಏನಾಗಿದೆ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಆ್ಯಂಡ್ ನೀವು ಕೂಡ ನೋಡಿದ್ದೀರಾ, ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮೋಸ್ಟ್ ಆಫ್ ಆಲ್ ತುಂಬ ಸ್ಟೂಡೆಂಟ್ಸು ಕೂಡ ಇದಕ್ಕೆ ಇನ್ವಾಲ್ವ್ ಆಗಿದ್ದಾರೆ. ಏನಕ್ಕೆ ಇದು ಎಲ್ಲ ಜೆಮಿನಿ ಟ್ರೆಂಡ್ಗೆ ಎಲ್ಲರೂ ಕೂಡ ಕನ್ವರ್ಟ್ ಆಗಿದ್ದಾರೆ ಅಥವಾ ಇದ್ರ ಹಿಂದೆ ಹೋಗ್ತಿದ್ದಾರೆ ಅನ್ನೋದು ಕೂಡ ನಾವು ಈ ವಿಡಿಯೋಲ್ಲಿ ಮಾತಾಡಬೇಕು. ಮತ್ತು ಎಷ್ಟು ಪಾಸಿಟಿವಿಟಿ ಇದೆ ಈ ಎ ಐ ಮುಖಾಂತರ, ಅಷ್ಟೇ ನಮಗೆ ಡಿಸ್ಅಡ್ವಾಂಟೇಜು ಕೂಡ ಇದೆ. ಅಡ್ವಾಂಟೇಜ್ ಎಲ್ಲಿ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟೇ ಹಾನಿಕಾರನೂ ಕೂಡ ಇದೆ ಅಂತಲೂ ಕೂಡ ನಾವು ಈ ವಿಡಿಯೋಲ್ಲಿ ತಿಳ್ಕೊಬೇಕಾಗಿದೆ. ನೋಡಿ, ತುಂಬ ಜನ ತುಂಬ ಒಳ್ಳೆ ರೀತಿಯಲ್ಲಿ ಜೆಮಿನಿಯನ್ನು ಯೂಸ್ ಮಾಡ್ತಿದ್ದೀರಾ. ಎಲ್ಲೂ ಹೋಗೋಕ್ಕಾಗಲ್ಲ, ಅಲ್ಲಿ ನೀವು ಏನು ಪ್ರಾಂಪ್ಟ್ ಇದೆ ಅದನ್ನು ಟೈಪ್ ಮಾಡಿ ಜೆಮಿನಿಗೆ ಹಾಕಿದ ತಕ್ಷಣ ಅದು ಏನು ಮಾಡ್ತಿದೆ, ನಿಮ್ಮ ಫೋಟೋವನ್ನು ಎಡಿಟ್ ಮಾಡಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾ ಇದೆ. ಆ್ಯಂಡ್ ನಾವು ಇದರಲ್ಲಿ ಒಂದು ಅಬ್ಸರ್ವ್ ಮಾಡ್ಬೋದು, ತುಂಬ ಹುಡುಗಿರು ಅಥವಾ ಸ್ಟೂಡೆಂಟ್ಸ್ ಸ್ಪೆಷಲಿ ಸ್ಯಾರಿ ಟ್ರೆಂಡನ್ನು ಫಾಲೋ ಮಾಡ್ತಾ ಇದ್ದೀರಾ. ಅಂದರೆ ನೀವು ಯಾವುದೇ ಒಂದು ಫೋಟೋ ಹಾಕಿದ್ರೂ ಒಂದು ಒಳ್ಳೆ ಸಿನಿಮ್ಯಾಟಿಕ್ ಸ್ಟೈಲಲ್ಲಿ ಅದೇನು ಮಾಡ್ತಿದೆ ಅಂದರೆ ನಿಮಗೆ ಎಡಿಟ್ ಮಾಡಿ ಕಳಿಸ್ತಿದೆ. ಬಟ್ ಎಲ್ಲೋ ಒಂದು ಕಡೆ ನಿಮಗೆ ಅನಿಸ್ತಿಲ್ವ, ನಿಮ್ಮ ಮನೆಯಲ್ಲಿ ತುಂಬ ಹಲವಾರು ಸ್ಯಾರಿಗಳು ನಿಮ್ಮ ಕಬೋರ್ಡಲ್ಲಿ ಇದ್ರೂ ಕೂಡ ನೀವು ಜಸ್ಟ್ ಟ್ರೆಂಡ್ನ ಫಾಲೋ ಮಾಡಿ ಮನೇಲಿ ಬಿದ್ದಿರೋಂಥದ್ದು ಸ್ಯಾರೀಸನ್ನು ಹಾಗೆ ಬಿದ್ದವೆ, ಆದರೂ ಕೂಡ ನೀವೇನು ಮಾಡ್ತಿದ್ದಾರೆ ಅಂದರೆ ಜಸ್ಟ್ ಒಂದು ಎಡಿಟ್ ಮಾಡಿಕೊಂಡು ಫೋಟೋವನ್ನು ಜನರನ್ನು ಮೆಚ್ಚಿಸ್ಲಿಕ್ಕೆ ಅಥವಾ ಬೇರೆಯವ್ರನ್ನು ತೋರಿಸ್ಲಿಕ್ಕೆ ಅದನ್ನು ಫಾಲೋ ಮಾಡ್ತಿದ್ದೀರಾ ಅಂತ ಅನಿಸ್ತಿಲ್ವಾ ಅಂತಲೂ ಕೂಡ ನೀವು ಒಮ್ಮೆ ಯೋಚನೆ ಮಾಡಬೇಕು. ಬಿಕಾಸ್ ತುಂಬ ಸಾವಿರಾರು ರೂಪಾಯಿನೂ ನೀವು ಖರ್ಚು ಮಾಡಿ ಮದುವೆಗಾಗಿರಲಿ ಅಥವಾ ಯಾವುದೋ ಒಂದು ಫೆಸ್ಟಿವಲ್ಗಾಗಿರಲಿ ತೊಗೊಂಡಿರೋಂಥದ್ದು ಸ್ಯಾರಿಗಳು, ಬಟ್ಟೆ ಅದೆಲ್ಲ ಕಬೋರ್ಡ್ಸಲ್ಲಿ ಹಾಗೆ ಬಿದ್ದವೆ. ಆದರೂ ನೀವು ಎಷ್ಟು ಸೋಂಬೇರಿ ಆಗಿದ್ದೀರಾ ಅಥವಾ ನಾವು ಎಷ್ಟು ಹಿಂದೆ ಹೋಗ್ತಾ ಇದ್ದೀವಿ ಅಂದರೆ ನಮಗೆ ಹೋಗಿ ಆ ಸ್ಯಾರಿ ಹಾಕ್ಕೊಂಡು ಫೋಟೋ ತೆಗಿಲಿಕ್ಕೂ ಕೂಡ ಪುರ್ಸತ್ತಿಲ್ಲ. ನಾವು ಜೆಮಿನಿನ ಒಂದು ಮೆಸೇಜ್ ಹಾಕಿ ಟೆಕ್ಸ್ಟ್ ಮಾಡಿ ಇದನ್ನು ರೆಡಿ ಮಾಡಿಕೊಡು ನೀವು ಅಂತ ಹೇಳ್ತಿದ್ದೀವಿ. ಇನ್ನೊಂದು ವೇ ನಾವು ನೋಡುವಾಗ ನೋಡಿ, ಜೆಮಿನಿ ಅಥವಾ ಇದು ಚಾಟ್ ಜಿ ಪಿ ಟಿ ಆಗಿರಲಿ ಅಥವಾ ಬೇರೆ ಬೇರೆ ಯಾವುದೆಲ್ಲ ಎ ಐ ಮಾಡಲ್ಸ್ ಎಲ್ಲ ಬರ್ತಿದೆ, ನಮ್ಮ ವರ್ಕನ್ನು ಈಸಿ ಮಾಡಿಕೊಡ್ತಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ, ಅಷ್ಟೇ ಅದು ಹಾನಿಕಾರ ಆಗ್ತಾ ಇದೆ. ನೋಡಿ, ಯಾವುದೇ ಒಂದು ಎ ಐ ಮಾಡೆಲ್ ಬೆಳಿಬೇಕು ಅಥವಾ ಅದಕ್ಕೆ ಕಂಟೆಂಟ್ ಬೇಕಾಗಿರುವಂಥದ್ದು ವೆರಿ ಇಂಪಾರ್ಟೆಂಟ್. ನೀವು ಯಾವಾಗೆಲ್ಲ ನಿಮ್ಮ ಕಂಟೆಂಟ್, ನಿಮ್ಮ ಫೋಟೋಸನ್ನು ಅದಕ್ಕೆ ಅಪ್ಲೋಡ್ ಮಾಡ್ತಿದ್ದೀರಾ, ಅದು ಟ್ರೈನ್ ಆಗ್ತಾ ಇದೆ. ಯಾವುದು ಎ ಐ ಮಾಡೆಲ್ ಆಗಿರಲಿ, ಜೆಮಿನಿ ಆಗಿರಲಿ, ಚಾಟ್ ಜಿ ಪಿ ಟಿ ಆಗಿರಲಿ, ಇದೆಲ್ಲ ಒಂದು ಟ್ರೆಂಡ್ ಸೆಟ್ ಮಾಡಿರೋಂಥದ್ದು. ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ನಿಮ್ಮ ಹತ್ರ ಇರೋಂಥದ್ದು ಇನ್ಫಾರ್ಮೇಷನ್ನು ಕಲೆಕ್ಟ್ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಫೋಟೋ ಅಪ್ಲೋಡ್ ಮಾಡ್ತಿದ್ದೀರಾ, ಆದರೆ ನೀವು ಸೆಲ್ಫಿ ತೊಗೊಂಡಿರೋಂಥದ್ದು ನಿಮ್ಮ ಫ್ಯಾಮಿಲಿ ಜೊತೆ, ನೀವೇನು ಮಾಡ್ತೀರಾ, ಬ್ಲೆಂಡ್ ಮಾಡಿ ಬೇರೆಯವ್ರ ಜೊತೆ ಏನೋ ಒಂದು ಬೇರೆ ಕಡೆ ಒಂದು ಸಿನಿಮ್ಯಾಟಿಕ್ ಫೀಲ್ ಕೊಡೋ ಥರ ಒಂದು ಫೋಟೋ ಮಾಡಿಕೊಡು ಅಂತ. ಬಟ್ ಅದೇನಾಗ್ತಾ ಇದೆ, ಅದೆಲ್ಲ ಡೇಟಾ, ನಿಮ್ಮ ಫೋಟೋ ಅಲ್ಲಿರೋಂಥದ್ದು ಎಲ್ಲ ಡೇಟಾ ಅಲ್ಲಿ ಸ್ಟೋರ್ ಆಗ್ತಾ ಇದೆ. ಆ್ಯಂಡ್ ಯೂಶ್ವಲಿ ನೀವು ಹಿಂದೆ ಎಷ್ಟು ವರ್ಷ ಹಿಂದೆ ನೀವು ಫೋಟೋ ತೊಗೊಂಡಿದ್ರು ಕೂಡ, ಇಫ್ ಇನ್ ಕೇಸ್ ಬೈ ಮಿಸ್ ನೀವು ಫೋಟೋ ಅಪ್ಲೋಡ್ ಮಾಡುವಾಗ ನಿಮ್ಮ ಮನೆ ಅಡ್ರೆಸ್ ಅದರಲ್ಲಿ ಬರ್ಬೋದು, ಅಥವಾ ನೀವು ತೊಗೊಂಡಿರೋಂಥದ್ದು ಲೊಕೇಶನನ್ನು ಅದನ್ನು ಏನು ಮಾಡ್ಬೋದು, ಟ್ರೇಸ್ ಮಾಡ್ಬೋದು. ಈ ಥರನೇ ತುಂಬ ಹಲವಾರು ಕಡೆ ನಿಮ್ಮ ಫೋಟೋಸು ಮತ್ತು ನಿಮ್ಮ ವಿಡಿಯೋಸ್ ಏನು ನೀವು ಅಪ್ಲೋಡ್ ಮಾಡ್ತಿದ್ದೀರ ಜೆಮಿನಿ ಅಥವಾ ಚಾಟ್ ಜಿ ಪಿ ಟಿಯಲ್ಲಿ, ನಿಮ್ಮ ಎಲ್ಲ ಡೇಟಾ ಕಲೆಕ್ಟ್ ಮಾಡಿ ಆ ಸಾಫ್ಟ್ವೇರ್ ಏನಾಗ್ತಿದೆ ಅಂದರೆ ಡೆವಲಪ್ ಆಗ್ತಾ ಇದೆ, ಟ್ರೈನ್ ಮಾಡ್ಕೋತಿದೆ. ಆ ಡೇಟಾನು ನೀವೇನಕ್ಕೆ ಪ್ರೊವೈಡ್ ಮಾಡ್ತಿದ್ದೀರಾ ಫ್ರೀ ಆಫ್ ಕಾಸ್ಟಲ್ಲಿ? ಯಾವುದು ಡೇಟಾ ಪ್ರೊವೈಡ್ ಮಾಡಲಿಕ್ಕೆ ಅವ್ರಿಗೆ ಏನು ಡೇಟಾ ಇಲ್ಲದೆ ಇದ್ದಾಗ ಇಂತಹ ಟೆಕ್ನಿಕ್ಸ್ಗಳನ್ನು ಒಂದು ಸ್ಪಾನ್ಸರ್ ಮಾಡಿ ಅಥವಾ ಜನರಿಗೆ ಅಟ್ರ್ಯಾಕ್ಟ್ ಮಾಡಿ ಟ್ರೆಂಡಿಂಗಲ್ಲಿ ತಂದು ಏನು ಮಾಡ್ತಿದ್ದಾರೆ ಅಂದರೆ ಕ್ರೋರ್ಸ್ ಟುಗೆದರ್, ಮಿಲಿಯನ್ಸ್, ಬಿಲಿಯನ್ಸ್ ಟುಗೆದರ್ ಅರ್ನ್ ಮಾಡ್ತಿದ್ದಾರೆ. ಯಾರು? ಆ ಜೆಮಿನಿ ಮತ್ತು ಚಾಟ್ ಜಿ ಪಿ ಟಿ ಓನರ್ಸ್. ಅದಕ್ಕೆ ಬಲಿ ಆಗ್ತಿರೋದು ನಾವು, ನಮ್ಮ ಕಂಟೆಂಟು, ನಮ್ಮ ಫೋಟೋ, ನಾವು ಕೇಳ್ತಿರೋಂಥದ್ದು ಸಿಲ್ಲಿ ಕ್ವಶನ್ಸ್ ಆಗಿರಲಿ. ಆ್ಯಂಡ್ ನಾವು ಅಂದ್ಕೊಂಡಿದ್ದೀವಿ ಜೆಮಿನಿ ಅಥವಾ ಈ ಚಾಟ್ ಜಿ ಪಿ ಟಿ ಏನು ಮಾಡ್ತಿದೆ ಅಂದರೆ ನೆಕ್ಸ್ಟ್ ಈ ಟ್ರೆಂಡ್ ಚೇಂಜ್ ಮಾಡ್ತಿದೆ, ನಮ್ಮಿಂದ ಕೆಲಸ ತಗೊಬಿಡುತ್ತೆ ಅಂತ. ಖಂಡಿತ ಚಾಟ್ ಜಿ ಪಿ ಟಿ ಅಥವಾ ಜೆಮಿನಿ ನಮ್ಮಿಂದ ಕೆಲಸ ಅಂತೂ ತಗೊಳ್ಳಿಕ್ಕಾಗಲ್ಲ. ಬಟ್ ಇದ್ರದ್ದು ಮಿಸ್ಯೂಸ್ ಏನು ಮಾಡುತ್ತೆ ಅಂದರೆ ಎಲ್ರಿಗೂ ಹಾರ್ಮ್ ಮಾಡುತ್ತೆ. ಬರುವ ದಿನಗಳಲ್ಲಿ ಇದನ್ನು ಯೂಸ್ ಮಾಡಿ ನಿಮಗೆ ಬ್ಲ್ಯಾಕ್ ಮೇಲ್ ಮಾಡ್ಬೋದು, ನಿಮ್ಮನ್ನು ಟಾರ್ಚರ್ ಮಾಡ್ಬೋದು, ನಿಮ್ಮಿಂದ ದುಡ್ಡು ಕೂಡ ಕಿತ್ಕೋಬೋದು ಜನ. ಕಳ್ಳರು ನೆಕ್ಸ್ಟು ಈಗ ಕಳ್ತನ ಮಾಡಬೇಕು ಅಂದರೆ ಹೋಗಿ ಎಲ್ಲೋ ಒಂದು ಕಡೆ ಕಳ್ತನ ಮಾಡಬೇಕು ಅಂದರೆ ಮನೆ ಮೇಲೆ ದಾಳಿ ಮಾಡಬೇಕು ಅಂತ ನೆಸೆಸಿಟಿ ಇಲ್ಲ, ಅಥವಾ ಬೇರೆಯವ್ರ ಮೇಲೆ ದಾಳಿ ಮಾಡಬೇಕು ಅಂತ ನೆಸೆಸಿಟಿ ಇಲ್ಲ. ಜಸ್ಟ್ ಟೆಕ್ನಿಕಲ್ಲಿ ಅವರು ಪ್ಲೇ ಮಾಡಿದ್ರೆ, ಇಫ್ ಈಸ್ ಅ ವೆರಿ ಸ್ಮಾರ್ಟ್ ಫೆಲೋ,
he can play with you with your photos and the data which you have uploaded in the ChatGPT or Gemini. ಇದ್ರ ಬಗ್ಗೆ ಯೋಚನೆ ಮಾಡಲೇಬೇಕು ನೀವೆಲ್ಲ. ಏನಕ್ಕಂದರೆ ನೋಡಿ, ನೀವು ತುಂಬ ಫೋಟೋಸನ್ನು ಅಪ್ಲೋಡ್ ಮಾಡಿದ್ದೀರಾ. ಸರ್ ನಾನು ಫೋಟೋಸ್ ಅಪ್ಲೋಡ್ ಮಾಡಿರೋಂಥದ್ದು ಜೆಮಿನಿ ಮತ್ತು ChatGPTಗೆ, ಅದು ಕಳ್ಳರಿಗೆ ಹೇಗೆ ಸಿಗುತ್ತೆ ಸರ್ ಅಂತ. ಅದನ್ನೇ ನಾವು ಹೇಳೋಂಥದ್ದು ಡೇಟಾ ಲೀಕ್ ಅಥವಾ ಹ್ಯಾಕಿಂಗ್ ಅಂತ ಏನು ಕರೀತಾರೆ ಅದೇ. ಎಲ್ಲೋ ಒಂದು ಕಡೆ ಬೈ ಮಿಸ್ ಆಗು ಕೂಡ ಡೇಟಾ ಕಲೆಕ್ಟ್ ಏನು ಜೆಮಿನಿ ಅಥವಾ ChatGPT ಮಾಡ್ತಿದೆ, ಯಾವುದೇ ರೀತಿಯಲ್ಲಿ ಆದರೂ ಕೂಡ ಹ್ಯಾಕ್ ಮಾಡಿ ಅದರಿಂದ ಡೇಟಾ ಎಷ್ಟು ಬೇಕಾದರೂ ಕೂಡ ಇದು ಮಾಡ್ಬೋದು, ತಗೋಬೋದು. ಸೊ ನಿಮಗೆ ಗೊತ್ತಿಲ್ಲದೆ ಇರೋ ಥರ ನಿಮ್ಮ ಫೋಟೋಸು ಅವ್ರ ಹತ್ರ ಹೋಗಿರುತ್ತೆ. ಹ್ಯಾಕರ್ಸ್ ಏನು ಮಾಡ್ಬೋದು ಅಂದರೆ ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ಬೋದು, ನಮ್ಮ ಹತ್ರ ಫೋಟೋಸ್ ಇದೆ ಅಂತ. ಆ್ಯಂಡ್ ನಿಮ್ಗೆ ಗೊತ್ತಿದೆ, ಟ್ರೆಂಡ್ ನಡೀತಿರೋದ್ರಿಂದ ಇದನ್ನು ಇನ್ನೂ ಎಕ್ಸ್ಪ್ಲೇನ್ ಮಾಡೋ ನೆಸೆಸಿಟಿ ಇಲ್ಲ. ನಿಮ್ಮ ಫೋಟೋಸು ಯಾವ ಥರ ನಿಮ್ಮ ಬ್ಯಾಕ್ಗ್ರೌಂಡ್ ಜರ್ಮನಿ, ಜಪಾನ್ ಅಥವಾ ಆಸ್ಟ್ರೇಲಿಯಾನೋ ಸಿಂಗಾಪುರೋ ಎಲ್ಲಿ ನೀವು ಚೇಂಜ್ ಮಾಡ್ತಿದ್ದೀರಾ, ಚೇಂಜ್ ಮಾಡೋಕ್ಕೆ ಸಾಧ್ಯ ಇದೆ ಅಂದರೆ ರಿಯಲಿಸ್ಟಿಕ್ ನಿಮಗೆ ಫೋಟೋಸ್ ಕೊಡ್ತಿದ್ದಾನೆ ಅಂದರೆ ನಿಮ್ಮ ರಿಯಲಿಸ್ಟಿಕ್ ಫೋಟೋಸು ಬೇರೆ ರೀತಿಯಲ್ಲೂ ಕೂಡ ಹೋಗ್ಬೋದು. ಮೊನ್ನೆ ನಾನು ರೀಸೆಂಟಾಗಿ ಚೆಕ್ ಮಾಡುವಾಗ ಜೆಮಿನಿಯಲ್ಲಿ ಅದೇನು ಮಾಡ್ತಿದೆ ಅಂದರೆ ಸೆನ್ಸಿಟಿವ್ ಫೋಟೋಸನ್ನು ಕ್ರಿಯೇಟ್ ಮಾಡೋಕ್ಕೆ ಹೋಗ್ತಾ ಇಲ್ಲ, ಅದನ್ನು ಬ್ಯಾನ್ ಮಾಡಿದ್ದಾರೆ. ಯಾವುದು ಜೆಮಿನಿಯಲ್ಲಿ ಏನಕ್ಕೆ ಬ್ಯಾನ್ ಮಾಡಿದ್ದಾರೆ? ಸದ್ಯಕ್ಕೆ ಬ್ಯಾನ್ ಆಗಿರ್ಬೋದು, ಅಂದರೆ ಅದು ಪ್ರೊಸೆಸ್ ಆಗ್ತಾ ಇಲ್ಲ. ಇಟ್ ಈಸ್ ನಾಟ್ ಇನ್ ಮೈ ಕಂಟ್ರೋಲ್ ಅಂತ ಆ ಜೆಮಿನಿ ವಾಪಸ್ ಮಾಡ್ತಿದೆ. ಇಟ್ ಈಸ್ ನಾಟ್ ಗೋಯಿಂಗ್ ಟು ಕ್ರಿಯೇಟ್ ದ ಸೆನ್ಸರ್ಡ್ ಫೋಟೋಸ್ ಅಂತ. ಬಟ್ ಬರುವ ದಿನಗಳಲ್ಲಿ ಯಾವಾಗ ಈ ಡೇಟಾ ಲೀಕ್ ಆಗುತ್ತೆ ಅಥವಾ ಹ್ಯಾಕರ್ಸ್ ಇದನ್ನು ಮಾಡಿಫೈ ಮಾಡಿ ಕೋಡನ್ನು ಅಥವಾ ಕಂಟೆಂಟನ್ನು ಈಸಿಲಿ ದೇ ಕ್ಯಾನ್ ಜನರೇಟ್ ದ ಫೋಟೋಸ್ ವಿಚ್ ಆರ್ ಸೆನ್ಸರ್ಡ್. ಆ್ಯಂಡ್ ನಿಮ್ಮನ್ನು ನೆಕ್ಸ್ಟ್ ಬರುವ ದಿನಗಳಲ್ಲಿ ನೀವು ಬ್ಲ್ಯಾಕ್ ಮೇಲೂ ಕೂಡ ಆಗಬಹುದು ಇದರಿಂದ. ಸೊ ಎಚ್ಚರಿಕೆಯಿಂದ ನಾವು ಇದನ್ನು ಬಳಸ್ಕೋಬೇಕು. ಏನೋ ಸಿಕ್ತು ನಮಗೆ ChatGPT ಅಥವಾ ಜೆಮಿನಿ ಸಿಕ್ತು, ನಾವು ಎಲ್ಲೂ ಹೋಗೋಕ್ಕಾಗಲಿಲ್ಲ ಅಥವಾ ನಾವು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಅಂತ ನಾವು ಏನು ಮಾಡ್ತೀವಿ, ಎಡಿಟ್ ಮಾಡಿಕೊಂಡು ನಾವು ಜನರನ್ನು ಚೆನ್ನಾಗಿ ತೋರ್ಸೋಕ್ಕೆ ನಾವು ಎಡಿಟಿಂಗ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಬಟ್ ತುಂಬ ಇದ್ರದ್ದು ಲೂಪ್ ಹೋಲ್ಸ್ ಅವೆ ಆ್ಯಂಡ್ ಇದರಿಂದ ತುಂಬ ಪ್ರಾಬ್ಲಮ್ಸು ಕೂಡ ಇನ್ನು ಮುಂದೆ ಬರ್ಬೋದು. ಇದರಿಂದ ನೀವು ಕೂಡ ಎಲ್ಲರೂ ಕೂಡ ಸ್ಟೂಡೆಂಟ್ಸ್ ಸ್ಪೆಷಲಿ ಎಚ್ಚರಿಕೆಯಿಂದ ಇದನ್ನು ಯೂಸ್ ಮಾಡಬೇಕು. ಆ್ಯಂಡ್ ಯಾರೂ ಕೂಡ ಇದಕ್ಕೆ ಬಲುಪಶಿ ಆಗಬಾರ್ದು. ಇಷ್ಟೇ ಕೇಳ್ಕೊಳ್ಳೋದು ಎಲ್ಲರಲ್ಲಿ. ಆ್ಯಂಡ್ ಈ ವಿಡಿಯೋ ಮಾಡಲಿಕ್ಕೆ ಇಷ್ಟೇ ಉದ್ದೇಶ ಏನಂದರೆ, ChatGPT, ಜೆಮಿನಿ ಅಥವಾ ಇನ್ನೂ ಹಲವಾರು ಟ್ರೆಂಡ್ಸ್ಗಳು ಬರ್ಬೋದು. ನೀವು ಇದರಲ್ಲಿ ಯಾವಾಗ ನಿಮ್ಮ ಫೋಟೋಸ್ಗಳನ್ನು ಅಪ್ಲೋಡ್ ಮಾಡೋಕ್ಕೆ ಹೋಗ್ತೀರಾ ಅಥವಾ ನಿಮ್ಮ ಡೇಟಾನು ಫಿಲ್ ಮಾಡೋಕ್ಕೆ ಹೋಗ್ತೀರಾ, ಬಿ ವೆರಿ ಮಚ್ ಕೇರ್ಫುಲ್. ತುಂಬ ಫ್ರಾಡ್ ನಡೀತಿದೆ. ನಿಮ್ಮನ್ನು ಕೂಡ ಒಂದು ದಿನ ಇದೇ ಫ್ರಾಡಲ್ಲಿ ಸಿಗಾಕ್ಸ್ಕೊಬಿಟ್ಟು ನಿಮ್ಮನ್ನು ಕೂಡ ಬ್ಲ್ಯಾಕ್ ಮೇಲ್ ಮಾಡೋ ಟೈಮ್ ಬರ್ಬೋದು, ನನ್ನನ್ನು ಕೂಡ ಬ್ಲ್ಯಾಕ್ ಮೇಲ್ ಮಾಡೋ ಟೈಮ್ ಬರ್ಬೋದು. ನಾನು ಸದ್ಯಕ್ಕೆ ಇನ್ನೂವರೆಗೂ ಯಾವುದು ಕೂಡ ಜೆಮಿನಿಯಲ್ಲಿ ಫೋಟೋ ಅಪ್ಲೋಡ್ ಮಾಡಿ ಅಥವಾ ಟ್ರೆಂಡ್ಗೆ ಸೆಟ್ ಆಗಿ ಅಪ್ಲೋಡ್ ಮಾಡಬೇಕು ಅಂತ ಮಾಡೋಕ್ಕೆ ಹೋಗಲಿಲ್ಲ. ನೀವು ಮಾಡಿದರೆ ಏನೂ ಪ್ರಾಬ್ಲಮ್ ಇಲ್ಲ, ನೆಕ್ಸ್ಟ್ ಮಾಡೋಕ್ಕೆ ಹೋಗಬೇಡಿ, ಅವಾಯ್ಡ್ ಮಾಡಿ. ಯಾವುದೇ ಬರುವಂಥದ್ದು ಲಿಂಕ್ಸನ್ನು ವಾಟ್ಸಪ್ಪಲ್ಲಾಗಿರಲಿ, ಟೆಲಿಗ್ರಾಮಲ್ಲಾಗಿರಲಿ ಅಥವಾ ಯಾವುದೇ ಒಂದು ಗ್ರೂಪ್ಸಿಂದ ಬರುವಾಗ ಅದನ್ನು ಕ್ಲಿಕ್ ಮಾಡಿ ನೀವು ಅದಕ್ಕೆ ಬಲಿ ಆದರೆ ನಿಮ್ಮನ್ನು ನೆಕ್ಸ್ಟ್ ಅವರು ಟಾರ್ಗೆಟ್ ಮಾಡಿ ನಿಮ್ಮಿಂದ ಹಣ ಕೇಳ್ಬೋದು, ನಿಮಗೆ ಬ್ಲ್ಯಾಕ್ ಮೇಲ್ ಮಾಡಿ ಏನು ಬೇಕಾದರೂ ನಿಮ್ಮ ಕೈಯಿಂದ ಮಾಡಿಸ್ಕೋಬೋದು. ಸೊ ಬಿ ವೆರಿ ಮಚ್ ಕೇರ್ಫುಲ್ ಆ್ಯಂಡ್ ಸ್ಟೇ ಪಾಸಿಟಿವ್. ಏನೂ ಆಗಲಿಕ್ಕಿಲ್ಲ, ನಾವು ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿದ್ರೆ ಇದೆಲ್ಲ ಯಾವುದು ಲೆಕ್ಕಕ್ಕೆ ಇಲ್ಲ. ಆ್ಯಂಡ್ ವೆನ್ ವಿ ಆರ್ ಎಜುಕೇಟೆಡ್, ದಿಸ್ ಆಲ್ ಮೀನ್ಸ್ ನಥಿಂಗ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.